ಗೀತಾ ತಾತ್ಪರ್ಯದ ಮಾತಿನಲ್ಲಿ ಭೂತಾತ್ಮ ಅನ್ನುವುದು ಎಲ್ಲ ಭೂತಗಳನ್ನ ಸ್ವೀಕರಿಸುವ ವಿಷ್ಣು ಸರ್ವಭೂತಾತ್ಮ ಅಂತ ಕರೆಸಿಕೊಳ್ಳಲ್ಪಡ್ತಾನೆ. ಅವನಲ್ಲಿ ಮನಸ್ಸು ಇಟ್ಟವನು ಭೂತಾತ್ಮ ಅಂತ ಆಗ್ನೇಯ ಪುರಾಣದ ಮಾತಿನ ನೆಲೆಯಲ್ಲಿ ನಾವು ವಿವರವನ್ನ ನೋಡಿದೆವು. ಹೀಗೆ ವಿಶುದ್ಧಾತ್ಮ, ವಿಜಿತಾತ್ಮ, ಜಿತೇಂದ್ರಿಯ ಈ ಎಲ್ಲ ಪದಗಳಿಗೂ ಸಂಬಂಧಪಟ್ಟಂತೆ ನಾವು ವಿವರಣೆಯನ್ನು ಕೂಡ ನೋಡಿದ್ವಿ. ವಿಜಿತಾತ್ಮ ಅಂದ್ರೆ ವಿಜಿತ ಮನಃ ಅಂತ ಅರ್ಥ. ಜಿತೇಂದ್ರಿಯ ಅಂತಂದ್ರೆ ಉಳಿದ ಇಂದ್ರಿಯಗಳನ್ನ ಗೆದ್ದಿದ್ದು ಅಂತ ಅರ್ಥ. ವಿಶುದ್ಧಾತ್ಮ ಅಂತನ್ನೋದು ದೇಹವನ್ನ ಶುದ್ಧಗೊಳಿಸಿಕೊಳ್ಳುವುದು ಅನ್ನುವುದು ಒಂದು ಅರ್ಥವಾಗುತ್ತೆ. ಆದರೆ ವಿಶುದ್ಧಾತ್ಮ ಅನ್ನುವಲ್ಲಿ ಭಗವಂತನನ್ನ ಸದಾ ಮನಸ್ಸಿನಲ್ಲಿ ಹೊತ್ತವನು. ಕನ್ನಡಿಯಂತೆ ಪಾರದರ್ಶಕವಾದ ಮನಸ್ಸಿನಲ್ಲಿ ಭಗವಂತನ ಕಾಣುವ ಶಕ್ತಿಯನ್ನ ಪಡೆಯುವುದು ಅಂದ್ರೆ ಪಾರದರ್ಶಕ ಬುದ್ಧಿಯ ಸ್ವಭಾವ. ಮತ್ತೆ ಏನಾದ್ರೂ ದೋಷ ಅಂಟದಂತೆ ಅದನ್ನ ತಡೆ ಹಿಡಿಯುವುದಕ್ಕೆ ವಿಜಿತಾತ್ಮ, ಆಮೇಲೆ ಜಿತೇಂದ್ರಿಯ. ಇಷ್ಟು ಅಂಶಗಳನ್ನು ನಾವು ಪದ್ಯದಲ್ಲಿ ನೋಡಿದ್ವಿ. ಎಲ್ಲ ಇಂದ್ರಿಯಗಳನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಅಷ್ಟೂ ಇಂದ್ರಿಯಗಳ ಕಾರ್ಯಭಾರಗಳ ಬಗ್ಗೆ ವಿವರಣೆಯನ್ನ ಕೊಟ್ಟರು. ಆ ಬಳಿಕ ಅದು ಮುಗಿದು ಸಾಧನೆಯನ್ನ ಮಾಡುವಂತಹ ಸಾಧಕನ ಮುಂದಿನ ಸ್ವರೂಪ ಏನು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಏನ್ ಹೇಳಿದ್ರು? ಯೋಗಿ ಇಂದ್ರಿಯಾರ್ಥೇಶು ಅರ್ಥಂತ ಇತಿ ಧಾರಯನ್ ಅಂತ ನಿರೂಪಣೆ ಮಾಡಿದ್ಮೇಲೆ ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಮಿವಾಂಭಸ. ಹಿಂದೆ 10ನೇ ಶ್ಲೋಕ. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಬ್ರಹ್ಮಣಿ ಆದಾಯ, ಎಲ್ಲ ಕರ್ಮಗಳನ್ನು ಕೂಡ ಪೂಜೆ ಎನ್ನುವ ಭಾವದಿಂದ ಪರಮಾತ್ಮನಿಗೆ ಅರ್ಪಿಸಿ. ಸಂಗಂ ತ್ಯಕ್ತ್ವಾ ಕರೋತಿ ಯಃ, ಫಲದ ಆಸೆಯನ್ನ ಬಿಟ್ಟು ಅಥವಾ ಫಲವನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಇದು ಸಿಗುತ್ತೆ, ಇದು ಸಿಗುವುದಕ್ಕೋಸ್ಕರನೇ ಹೀಗೆ ಮಾಡ್ಬೇಕು, ನೋಡಿ ಇದು ಸಿಗುತ್ತೆ ಅದರಿಂದಾಗಿ ನೀವು ಮಾಡಿ ಅಂತ ಎಲ್ಲಿ ನೋಡಿದ್ರು ಯಾರ ಹತ್ರ ಮಾತಾಡುವಾಗ್ಲೂ ಫಲದ ಹಿನ್ನೆಲೆಯಲ್ಲೇ ಮಾತುಕತೆ ಮುಂದುವರಿಯುವಂತಹ ಭಾವವನ್ನ ತೊರೆದು ಯಾರು ಕಾರ್ಯಭಾರಗಳಲ್ಲಿ ತೊಡಗುತ್ತಾನೋ ಸಹ ಪಾಪೇನ ನ ಲಿಪ್ಯತೆ, ಅವನು ಪಾಪಗಳಿಂದ ಯಾವತ್ತೂ ಕೂಡ ಲೇಪಗೊಳ್ಳುವುದಿಲ್ಲ, ಪಾಪಿಷ್ಠನಾಗುವುದಿಲ್ಲ. ಹೇಗೆ? ಪದ್ಮಪತ್ರಮಿವಾಂಭಸ. ಕೆಲಸ ಬಿಡಿ ಅಂತ ಹೇಳಿಲ್ಲ, ಕೆಲಸದಿಂದ ಇಂಥದ್ದೇ ಒಂದು ಫಲ ಬರಬೇಕು, ಅವನಿಗೆ 4 ಬಾರಿಸ್ಬೇಕು, ಇವನಿಗೆ ಸಿಗಬೇಕಾದ ಸೊತ್ತು ಕಳೆದು ಹೋಗ್ಬೇಕು ಅಂತ ಹೀಗೆ ಏನೂ ಯೋಚಿಸದೆ ನಮ್ಮ ಪ್ರಯತ್ನ ನಾವು ಪ್ರಾಮಾಣಿಕವಾಗಿ ಮಾಡುತ್ತೇವೆ, ಅದಕ್ಕೆ ಏನು ದಕ್ಕುತ್ತೋ ಭಗವಂತ ಕೊಡ್ತಾನೆ ಅನ್ನುವ ದೃಷ್ಟಿಯಲ್ಲೇ ಜೀವನದ ಪ್ರತಿ ಕಾರ್ಯಭಾರವನ್ನು ಕೂಡ ನಿನ್ನ ಅಡಿಯಾಳಾಗಿ ನಿನಗೆ ಒಪ್ಪಿಸಿ ಈ ಕಾರ್ಯಭಾರವನ್ನ ನಡೆಸ್ತಾ ಇದ್ದೇನೆ ಅಂತ ಯೋಚಿಸಿ ಯಾರು ನೆಲೆಗೊಳ್ಳುತ್ತಾನೋ ಅವನಿಗೆ ಕರ್ಮದ ಲೇಪ ಅನ್ನೋದು ಇರುವುದಿಲ್ಲ. ಯಾವುದೇ ಕರ್ಮದ ತೊಡಕು ಕೂಡ ಆತನನ್ನು ಮತ್ತೆ ಮರಳಿ ಹುಟ್ಟುವುದಕ್ಕೆ ಕಾರಣವಾಗುವಂತೆ ಮಾಡುವುದಿಲ್ಲ ಅಂತ ಹೀಗೆ ಪದ್ಮಪತ್ರದ ಒಂದು ಸುಂದರ ಉದಾಹರಣೆಯನ್ನು ಕೊಟ್ಟು ಬಹುಶಃ ಎಲ್ಲ ಕಾಲಕ್ಕೂ ನಮಗೆ ನೆನಪಿಸಿಕೊಳ್ಳಿಕ್ಕೆ ಅರ್ಹವಾದ ಉದಾಹರಣೆಯಾಗಿ ನಿಂತಿದೆ ಅದು.
ಯಾವ ಕಾಲಕ್ಕೆ ಹೋದ್ರೂ ಅದು ಹಾಗೇನೆ ಇರುತ್ತೆ. ಅದು ಪದ್ಮಪತ್ರ ಅಂತ ಹೇಳಿದ್ದು ಇನ್ನೂ ಒಂದೇನು ಅಂದ್ರೆ, ಹೆಸರಿನಲ್ಲೇ ಇದ್ದು ಕೂಡ ಹೆಸರನ್ನ ಅಂಟಿಸಿಕೊಳ್ಳದ ಸ್ವಭಾವದ್ದು ಅಂತ. ಯಾಕಂದ್ರೆ ಉಳಿದಂತೆ ಇನ್ನು ಕೆಲವು ಆ ಎಲೆಗಳಿವೆ, ಅದು ಹೀಗೇನೆ ಮಂಜಿನ ನೀರು ಬಿದ್ದಾಗ ತನ್ನ ಮೈ ಮೇಲೆ ಇಟ್ಟುಕೊಳ್ಳುವುದಿಲ್ಲ. ಆದ್ರೆ ಅದು ನೆಲದ ಮೇಲೆ ಬೆಳೆಯುವುದಾದ್ರಿಂದ ಒಂದು ಕೆಸರಿನ ಸಹಜವಾದ ಆ ಸಂಪರ್ಕ ಆ ಉದಾಹರಣೆಗೆ ಸಿಗುವುದಿಲ್ಲ. ಕೆಸರಿದ್ರೂ ಕೂಡ ಕೆಸರಿಲ್ಲದಂತೆ ತನ್ನನ್ನ ಹೊರತಾಗಿಸಿಕೊಂಡು, ಆ ಶಕ್ತಿಗಿಂತ ಬೇರೆ ಆಗಿಸಿಕೊಂಡು ತನ್ನನ್ನ ನಿರೂಪಿಸುವ ಶಕ್ತಿ ಅದಕ್ಕೆ ಕಾಣುವುದಿಲ್ಲ. ಹಾಗಾಗಿ ಆಚಾರ್ಯರ ಭಾಷ್ಯ ಬ್ರಹ್ಮಣ್ಯಾದಾಯ ಅಂತ ಈ ಪದ್ಯ ಯಾಕೆ ಶುರುವಾಯಿತು ಅಂತ ಹೇಳ್ತಾ, ಸನ್ಯಾಸ ಯೋಗ ಯುಕ್ತ ಏವಚ ಕರ್ಮಣ ನ ಲಿಪ್ಯತೆ. ಹಿಂದೆ ಸನ್ಯಾಸದ ಯೋಗದ ವಿಶುದ್ಧಾತ್ಮ, ವಿಜಿತಾತ್ಮ, ಜಿತೇಂದ್ರಿಯ ಇದೆಲ್ಲ ರಾಗದ್ವೇಷಗಳಿಂದ ಹೊರತಾದ ಬದುಕನ್ನ ನಡೆಸುವವನು ಏನ್ ಮಾಡಿದ್ರು ಅಂದ್ರೆ ಸನ್ಯಾಸ ಯೋಗಯುಕ್ತ ಏವ, ಅವನೇ ಕೂಡಿದವನೇ ಕರ್ಮ ಲೇಪಕ್ಕೆ ಒಳಗಾಗುವುದಿಲ್ಲ, ಕರ್ಮದ ಭಾರಕ್ಕೆ ತಗ್ಗುವುದಿಲ್ಲ. ಇದು ಅಂದ್ರೆ ಕೆಲಸವನ್ನ ಮಾಡುತ್ತಲೇ ಬಿಟ್ಟು ನನಗೇನು ಅಂಟುದಿಲ್ಲ ಅಂತ ಅನ್ನೋದು ದಡ್ಡನ ಮಾತು. ನಾನು ಅದನ್ನೆಲ್ಲ ಮಾಡಲ್ಲ, ಅವರೆಲ್ಲ ಬೈತಾರೆ. ಒಳ್ಳೆ ಕೆಲಸ ಮಾಡುವಾಗ ಬೈತಾರೆ, ಕೆಟ್ಟ ಕೆಲಸ ಮಾಡುವಾಗ ಬೈತಾರೆ ಎಂದಾಗ ಬಿಡದೇ ಇದ್ದವರು ಒಳ್ಳೆ ಕೆಲಸ ಮಾಡಿದಾಗ ಬಿಡ್ತಾರೆ ಅಂತ ಅನ್ನೋದು ಹೇಳಿಗಳಾಗ್ಬಿಡ್ತಾರೆ. ಹಾಗಾಗಿ ನಾವು ಒಂದು ಕೆಲಸ ಮಾಡುವಾಗ ಆಕ್ಷೇಪಗಳು ಬಂದೇ ಬರ್ತಾರೆ. ನಮಗದು ಭಗವತ್ ಪ್ರಿಯಕರವಾದ ಕೆಲಸ ಅಂತ ಒಂದು ಗೊತ್ತಿರ್ಬೇಕು. ಅದರಿಂದ ಭಗವಂತನಿಗೆ ಖಂಡಿತ ಮೆಚ್ಚುಗೆ ಆಗತ್ತೆ. ಜನ ಮೆಚ್ಚಿ ಏನಾಗಬೇಕು, ಜನಾರ್ದನ ಮೆಚ್ಚುವ ಹಾಗಿರ್ಬೇಕು. ಇದು ಮನಸ್ಸಿನಲ್ಲಿ ಯಾರಿಗೆ ಗಟ್ಟಿಯಾಗಿ ಮೂಡುತ್ತೋ ಅವನಿಗೆ ಈ ಕರ್ಮಗಳಿಂದ ಅಕಸ್ಮಾತ್ ಏನೋ ಒಂದು, ನಮ್ಮ ಉದ್ದೇಶ ಯಾವತ್ತೂ ದ್ವೇಷ ಅಸೂಯೆಯಿಂದ ಕೂಡಿರಬಾರ್ದು. ಏನೇ ಮಾಡಿದ್ರು ಒಂದು ಸಣ್ಣ ವಸ್ತುವನ್ನ ನಾವು ಆಚೆ ಈಚೆ ಇಡುವಾಗ್ಲೂ ಅವ್ರಿಗೆ ಯಾರಿಗೂ ತೊಂದರೆ ಆಗ್ಲಿ ಅನ್ನೋ ರೀತಿಯ ಮನಸ್ಸು ಬರಬಾರದು. ಅವ್ರು ಹಾಗೆ ಮಾಡಿದ್ದಾರೆ ಅದಕ್ಕೆ ನಾನು ಹಾಗೆ ಮಾಡ್ತೇನೆ ಅಂತ ತಲೆಯಲ್ಲಿ ಕೂಡಬಾರದು. ಅದು ಮಾಡ್ಲೇಬೇಕಾದ ಕೆಲಸ, ಯಾವಾಗ್ಲೂ ಅಲ್ಲೇ ಇರ್ಬೇಕಿತ್ತು, ಅದಕ್ಕೋಸ್ಕರ ಇಡ್ತಾ ಇದ್ದೇನೆ ಅನ್ನುವ ಹಿನ್ನೆಲೆ ಇದ್ರೆ ಅದು ದೋಷ ಆಗುವುದಿಲ್ಲ. ಅದಕ್ಕೆ ಸನ್ಯಾಸ ಮತ್ತು ಯೋಗದಿಂದ ಕೂಡಿದವನೇ, ಅದು ಚ ಅನ್ನೋ ಶಬ್ದದಿಂದ ಏವಚ ಅನ್ನೋದು ಇನ್ನೂ ಬಿಗಿ ಮಾಡುತ್ತೆ. ಸನ್ಯಾಸ ಮತ್ತು ಯೋಗದಿಂದ ಕೂಡಿದವನೇ ಕರ್ಮದ ದೋಷವನ್ನ ಅಂಟಿಸಿಕೊಳ್ಳುವುದಿಲ್ಲ. ಯಾಕೆ ಒಂಥರ ರಿಪೀಟ್ ಆಗ್ಲಿಲ್ವಾ 2-3 ಸರ್ತಿ ಅಂತದ್ದೇ ವಿಷಯಗಳನ್ನ ಮತ್ತೆ ಮತ್ತೆ ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿದು ಆ ಮಾತಿನಲ್ಲೂ ಕೂಡ ಅವನೇನು ನೈವ ಕಿಂಚಿತ್ ಕರೋಮಿ, ನಾನೇನು ಕರ್ಮವನ್ನ ಮಾಡಿಯೂ ಮಾಡುತ್ತಿಲ್ಲ ಅಂತ ಒಂದು ಸಂಘದ ತ್ಯಾಗದ ಬಗ್ಗೆ ಮಾತು ಬಂತು. ಅದರ ಹಿಂದಿನ ಪದ್ಯದಲ್ಲೂ ನೀವು ಮರಳಿ ಗಮನಿಸಿದ್ರೆ ನಲಿಪ್ಯತೆ ಅನ್ನುವ ತರದ್ದೇ ಮಾತುಗಳು ಹಿಂದಿನ ಪದ್ಯಗಳಲ್ಲೂ ಬಂತು. ಕುರುವನ್ನಪಿ ನಲಿಪ್ಯತೆ ಅಂತ ಬಂತು. ಆಮೇಲೆ ಪರಮಾತ್ಮನನ್ನ ಹೊಂದುತ್ತಾನೆ ಅಂತ ಹೇಳುವ ಮಾತು ಬಂದಾಗ್ಲೂ ಅದೇ ತರದ ಮಾತುಗಳು ಮತ್ತೆ ಮತ್ತೆ ನಿರೂಪಣೆಗೊಂಡುವು. ಆದ್ರಿಂದಾಗಿ ಈ ಕರ್ಮದ ಲೇಪ ಇಲ್ಲ, ಅಥವಾ ಪರಮಾತ್ಮನನ್ನು ಹೊಂದುತ್ತಾನೆ, ಅಥವಾ ಯೋಗ ಅನ್ನೋದು ಹೀಗೆ, ಸನ್ಯಾಸ ಅಂದ್ರೆ ಇಂಥದ್ದು ಅಂತ ಈ ರೀತಿ ಮರಳಿ ಹೇಳಿದಂತೆ ಕಾಣಿಸಲ್ವಾ ಅನ್ನೋದಕ್ಕೆ ಅದಕ್ಕೆ ಹೇಳಿತು ಬ್ರಹ್ಮಣ್ಯಾದಾಯ ಅನ್ನುವಲ್ಲಿ ಸಾಧನ ನಿಯಮಸ್ಯ ಉಪಚಾರತ್ವ ನಿವೃತ್ತ್ಯರ್ಥಂ ಪುನಃ ಫಲಕಥನಂ. ಏನಂತೂ ಬ್ರಹ್ಮ ಸಂಪದ್ಯತೆ ತದಾ ಅಂತ ಅದನ್ನು ಮರಳಿ ಹೇಳ್ತಾ ಇದ್ದಾರೆ. ಯೋಗಯುಕ್ತೋ ವಿಶುದ್ಧಾತ್ಮ, ವಿಜಿತಾತ್ಮ, ಜಿತೇಂದ್ರಿಯ, ಸರ್ವಭೂತಾತ್ಮ ಭೂತಾತ್ಮ
ಎಲ್ಲ ಭೂತಗಳನ್ನು ನೆಲೆಸಿದವನಾಗಿ ಅಂತ ಈ ರೀತಿ ಪರಮಾತ್ಮನಲ್ಲಿ ನೆಲೆಗೊಂಡು ಸಂತೋಷವನ್ನ ಪಡುವ ಏಕಂ ಸಾಂಖ್ಯಂಚ ಯೋಗಂಚಯ ಪಶ್ಯತಿ ಸಪಶ್ಯತಿ ನಚಿರೇಣಾಧಿ ಗಚ್ಚತಿ ಅಂತ ಈ ಸಾಧನ ಸಂಪತ್ತುಗಳ ಬಗ್ಗೆ ಹೇಳಿದ ಮಾತುಗಳು ಕೇವಲ ಔಪಚಾರಿಕ ಅಲ್ಲ. ಕೆಲವೊಂದ್ಸರ್ತಿ ಕೆಲವು ಮಾತುಗಳು ನಿಮ್ಮನೆ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ ಮಾತು ಅದು ನಿಮ್ಮನೆ ಅಂತ ಆಗುದೇ ಇಲ್ಲ, ಅದು ಕೇವಲ ಔಪಚಾರಿಕ. ಆದ್ರೆ ಆ ಭಾವ ಇರುತ್ತೆ, ನೀವು ಇರುವಷ್ಟು ಹೊತ್ತು ಆ ಭಾವ ಅತಿಥಿಯಾಗಿ ನಿಮ್ಮನ್ನು ನಾವು ಆಧರಿಸುವ ಕಾಲದ ಮಾತು. ಅದು ನಿಮಗೆ ಇಲ್ಲಿ ಯಾವುದೇ ತರದ ಸಂಕೋಚ ಭಾವ ಇರಬಾರದು. ನಿರ್ಭಿಡೆಯಾಗಿ ಅಗತ್ಯ ಇರುವ ವಸ್ತುಗಳನ್ನ ಸ್ವೀಕರಿಸುವಷ್ಟು ನಿಮಗೆ ಇಲ್ಲಿ ಸ್ವಾತಂತ್ರ್ಯ ಇದೆ ಅನ್ನೋದನ್ನು ತಿಳಿಸುವುದಕ್ಕೋಸ್ಕರ ತತ್ಕಾಲದ ಸ್ವಾತಂತ್ರ್ಯವನ್ನ ಹೇಳುವುದು ಹೊರತು ಸಾರ್ವಕಾಲಿಕವಾಗಿ ಈ ಮನೆ ನಿಂದೆ ಅಂತ ಬರ್ಕೊಟ್ಟಿದ್ದೇನೆ ಅನ್ನೋ ತರ ಅಂತೂ ಅದಾಗುದೇ ಇಲ್ಲ. ಹಾಗಾಗಿ ಅದು ಔಪಚಾರಿಕ ಅಂತ ಅನಿಸಿಕೊಳ್ಳುತ್ತಂತಹ ಮಾತುಗಳು ಬಂದಾಗ. ಚೆನ್ನಾಗಿದ್ದೀರಾ? ಅಷ್ಟು ವಿಷಯ ಸರಿ. ಪರಿಹರಿಸುವುದಕ್ಕೆ ನಾರಾಯಣ ಪ್ರಯತ್ನಿಸುವ ಪೂರ್ಣ ಭಾವ ಅಲ್ಲಿ ಬರುವುದು ಕಷ್ಟ. ಅಂದ್ರೆ ಆ ಮಾತಿನಲ್ಲಿ ಕಾಳಜಿ ಇರುತ್ತೆ, ಆದ್ರೆ ಅದನ್ನ ಹೇಳಿದಂತೆ ನಡೆಸಿಕೊಡುವುದಕ್ಕೆ ಅವಕಾಶ ಇರುವುದಿಲ್ಲ. ಇದನ್ನ ಔಪಚಾರಿಕ ಅಂತಾರೆ. ಇದು ಹಾಗೇನ ದ್ವೇಷಾಸೂಯೆಗಳನ್ನ ಬಿಟ್ಟು ಮಾತಾಡುವುದು, ಪರಮಾತ್ಮನೇ ನನಗೆ ಎಲ್ಲದಕ್ಕಿಂತ ಹೆಚ್ಚಿನವ ಅಂತ ಭಾವಿಸಿ ಅವನ ಜೊತೆಗೆ ಸಂಬಂಧವನ್ನು ಇಟ್ಟುಕೊಳ್ಳುವುದು, ಅವನೇನ್ ಮಾಡಿಸ್ತಾ ಇದ್ದಾನೆ ಅಂತ ಪ್ರತಿಯೊಂದು ಕರ್ಮದಲ್ಲೂ ಗಾಡಿಯಲ್ಲಿ ಹೋಗುವಾಗ ಬ್ಯಾಲೆನ್ಸ್ ಅನ್ನೋದು ನಮ್ಗೆ ಗೊತ್ತಿಲ್ಲದೇನೆ ನಮ್ ಜೊತೆಗೇನೆ ಇರುತ್ತೆ. ಆ ಬ್ಯಾಲೆನ್ಸ್ ಇರುವುದು ಅಂದ್ರೆ ಗಾಡಿ ಪಕ್ಕಕ್ಕೆ ಬೀಳದ ಹಾಗೆ, ದಾರಿ ತಪ್ಪಿ ತೋಡಿಗೆ ಜಾರದ ಹಾಗೆ, ಇನ್ಯಾವುದೋ ಒಂದು ವಸ್ತುವಿಗೆ ಗುದ್ದದ ಹಾಗೆ ಈ ಒಂದು ಎಚ್ಚರ ಇರುತ್ತಲ್ವಾ, ಇದು ನಿರಂತರ. ಗಾಡಿಯಲ್ಲಿ ನಾವು ಹೊರಟ ಮೇಲೆ ಇಳಿಯುವ ತನಕವೂ 8 ಗಂಟೆ ಪ್ರಯಾಣ ಮಾಡಿದ್ವಿ ಅಂದ್ರೆ 8 ಗಂಟೆಯೂ ಕೂಡ ನಮ್ಗೆ ಆ ಗಮನ ಇರುತ್ತೆ. ನಾವೇ ಡ್ರೈವ್ ಮಾಡುವಾಗ, ಬಸ್ಸಲ್ಲಿ ಹೋಗುವಾಗ ಮಲಗಿ ಬಿಡ್ಬೋದು, ಅಥವಾ ಕಾರಲ್ಲಿ ಹೋಗುವಾಗ ಹಿಂದಿನಿಂದ ಕೂತು ನಿದ್ದೆ ಹೊಡಿಬಹುದು. ನಾವೇ ಡ್ರೈವ್ ಮಾಡುದು ಅಂತಂದಾಗ ಈ ಎಚ್ಚರ ಒಂದು ಸದಾ ನಮ್ಮ ಜೊತೆಗೆ ಇರುತ್ತಲ್ವಾ. ಹಾಗೇನೆ ಭಗವಂತ ನನ್ನ ಜೊತೆಗಿದ್ದು ನನ್ನ ಈ ಕಾರ್ಯಭಾರಗಳನ್ನೆಲ್ಲ ಗಮನಿಸ್ತಾ ಇದ್ದಾನೆ. ಎಲ್ಲಾ ಕಡೆ ಗಾಡಿಯಲ್ಲಿ ನಾವು ನಿಯಮಗಳನ್ನ ಮೀರಿದ್ರೆ ರಸ್ತೆಗಳಲ್ಲಿ CC ಕ್ಯಾಮೆರಾ ಇರುತ್ತೆ ಅಂತ ಪೇಟೆಯಲ್ಲಿ ಪ್ರತಿಯೊಬ್ಬನಿಗೂ ಒಂದು ಎಚ್ಚರ ಇರುತ್ತೆ. ಸುಮ್ಮನೆ ತಪ್ಪಿಸಿಕೊಂಡು ಹೋಗಿ ಯಾರ್ಯಾರ ಹತ್ರ ಅನ್ನಿಸ್ಕೊಳ್ಳೋದು ಯಾಕೆ? ಇದು ಗೌರವದಿಂದಲೂ ಅವನು ಆಚರಿಸಬಹುದು, ಹೆದರಿಕೆಯಿಂದಲೂ ಅವನು ಆಚರಿಸಬಹುದು. ಆದ್ರೆ ಭಗವಂತ ಹೆದರಬೇಕಾದ ವಸ್ತು ಅಲ್ಲ. ಆದ್ರಿಂದ ನಿರಂತರ ನಿಮಗೆ ಸಿಕ್ಕಿದ ಸಾಧನ ಸಂಪತ್ತಿಯ ನಿಯಮಗಳು ಇದ್ಯಾವುದು ಯೋಗಯುಕ್ತ ಅಂತ ಅನ್ನೋದು ತಮಾಷೆಗೆ ಹೇಳಿದ್ದಲ್ಲ, ಔಪಚಾರಿಕವಾಗಿ ಹೇಳಿದ್ದಲ್ಲ. ಎಲ್ಲರ ಜೊತೆಗೆ ಇವನಿಗೊಂದು ಇರ್ಲಿ ಅಂತ ತತ್ಕಾಲದಲ್ಲಿ ಅವನನ್ನ ಸುಧಾರಿಸ್ಲಿಕ್ಕೆ ಹೇಳಿದ್ದಲ್ಲ. ಅದು ಸಾಧನ ಸಂಪತ್ತಿ ಅಂತ ಅನ್ನೋದು ಅತ್ಯಂತ ಮುಖ್ಯವಾದದ್ದು. ಅದಕ್ಕೋಸ್ಕರ ಮರಳಿ ಮರಳಿ ಭಗವಂತ ಇದರಿಂದ ಸಿಕ್ಕೇ ಸಿಗ್ತಾನೆ. ಕೆಲವೊಂದ್ಸರ್ತಿ ಕೆಲವು ಲಕ್ಕಿ ಡಿಪ್ಪಲ್ಲಿ ಹೇಳುವಾಗ ಎಲ್ರು ಹೇಳುದು ಆ ಲಾಟ್ರಿ ತೆಗೆದ್ರೆ ಗ್ಯಾರಂಟಿ ಬರುತ್ತೆ ಅಂತ. ಎಲ್ಲ ಸರ್ತಿನೂ ಹೀಗೆ ಹೇಳ್ತಿರ್ತಾರೆ, ನಿಮ್ಮ ಹತ್ರ ಲಾಟ್ರಿ ತೆಗೆದುಕೊಳ್ಳಿ ಅಂತ ಹೇಳುವವರು. ನೀವು ಈ ಇನ್ಶೂರೆನ್ಸ್ ಮಾಡಿ ನಿಮ್ಗೆ ನೋಡಿ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ನಿಮ್ಗೆ ಬೇಕಾದ್ ಸಿಗುತ್ತೆ ಅಂತ ಹೇಳ್ಬಿಟ್ಟಿರ್ತಾರೆ. ಆದ್ರೆ ಆ ಸಮಯಕ್ಕೆ ಸರಿಯಾಗಿ ಅನ್ನೋದು ಯಾವಾಗ ಅನ್ನೋದು ನಿಯಮ ಷರತ್ತುಗಳಿಗೆ ಅನ್ವಯ ಅಂತ ಕೆಳಗಡೆ ಹೇಳಿರ್ತಾರೆ. ಹಾಗೆ ಇದು ಕೂಡ ಷರತ್ತುಗಳಿಗೆ ಅನ್ವಯ ಅಂತ ಅನ್ನುವ ಹಾಗೆ ಭಗವಂತನ ದರ್ಶನ ಅಥವಾ ಸಂಪತ್ ನಿಜವೋ ಅಂತ ಡೌಟ್ ಪರಿಹಾರ ಮಾಡುವುದಕ್ಕಾಗಿ, ಸಂದೇಹವನ್ನು ದೂರೀಕರಿಸುವುದಕ್ಕಾಗಿ ಮರಳಿ ಮರಳಿ ಫಲಕಥನವನ್ನ ಮಾಡ್ತಾ ಇದ್ದಾರೆ. ಭಗವಂತ ನಮಗೆ ದಕ್ಕಬೇಕಾದ ವಸ್ತು ದಕ್ಕಿಯೇ ನಮ್ಮ ಉದ್ಧರಿಸುವ ವಸ್ತು ಅಂತ ಧೈರ್ಯ ತುಂಬುವುದಕ್ಕಾಗಿ, ಆ ಫಲದ ವಿಷಯದ ಧಾರಣೆಗಾಗಿ ಮರಳಿ ಕಥನವನ್ನ ಮಾಡ್ತಾ ಇದ್ದಾರೆ ಅಂತ ಆಚಾರ್ಯರು ಒಂದು ದೃಢವಾದ, ಅಂದ್ರೆ ಇಲ್ಲ ಅಂದ್ರೆ ಕೆಲವೊಂದ್ ಸರ್ತಿ ಏನಕ್ಕೆ ಈ ಮಾತುಗಳಿಗೆ ಇಷ್ಟು ನೀವು ಭಾರೀ ಅಪರೂಪದ ಸಂಗತಿ ಅಂತ ಹೇಳಿಯೂ ಅದೇ ಸಂಗತಿಯನ್ನು ತಿರುಗಿಸಿ ಕೆಲವೊಂದು ಭಾಷಣ ಇರುತ್ತೆ. ಹಾಗೆ ಇದು ಕೂಡ ಒಂದು ತೇಜು ತುಂಬಿಸುವ ಪ್ರಬಂಧವೋ
ಕೈ ಮುತ್ತಿನ್ನುವ ಉಪನ್ಯಾಸವೋ ಅಲ್ಲ ಅಂತ ಎಚ್ಚರಿಸ್ಲಿಕ್ಕೋಸ್ಕರ ಈ ಮಾತನ್ನೇ ಹೇಳಿದ್ರು. ಇನ್ನು ಹಾಗೆ ಕೆಳಗೆ ತಾತ್ಪರ್ಯಕ್ಕೆ ಬನ್ನಿ. ಹತ್ತು 11ರಲ್ಲಿ ಇದೆ ನೋಡಿ ಅಲ್ಲ. ಕರೆಕ್ಟ್, ಅದೇ ತತ್ಪೂಜಾತ್ಮಕಾನಿ ತತ್ಕೃತಾನಿ ಮಮ ಶುಭಾರ್ಥಮಿತಿ ಬ್ರಹ್ಮಣಿ ಆಧಾರಂ. ಅವನ ಪೂಜಾರೂಪವಾದ ಕರ್ಮಗಳನ್ನು ನನ್ನ ಕಲ್ಯಾಣಕ್ಕಾಗಿ ಅವನೇ ಮಾಡುತ್ತಿದ್ದಾನೆ. ಇದು ನಾವು ಬ್ರಹ್ಮಣಿ ಆಧಾರಂ, ಬ್ರಹ್ಮನಲ್ಲಿ ಇರಿಸುವುದು ಅಂದ್ರೆ ಏನು? ಏನೇ ಮಾಡ್ಬಿಡಪ್ಪ, ನಾನು ಕೈ ಕೂತ್ಕೊಳ್ತೇನೆ ಅನ್ನುವ ಅರ್ಥದಲ್ಲಿ ಅಲ್ಲ. ನಾನ್ ಮಾಡುವ ಕೆಲಸ ಮಾಡಿಯೇ ಮಾಡ್ತೇನೆ. ಊಟ ಮಾಡ್ಲೇಬೇಕು, ಹಸಿವಾಗುತ್ತೆ ತಿಂತೇನೆ. ಸ್ನಾನ ಮಾಡ್ಲೇಬೇಕು, ಮೈ ಕೊಳೆ ಆದ್ರೆ ತುಂಬಾ ಹಿಂಸೆ ಆಗ್ತಾ ಇರುತ್ತೆ, ಅದಕ್ಕೋಸ್ಕರ ಸ್ನಾನ ಮಾಡಿಯೇ ಮಾಡ್ತೇನೆ. ಇನ್ನೇನು ನನಗೆ ಅಗತ್ಯವಿರುವ ಕೆಲಸವನ್ನೇ ತೆಗೆದುಕೊಂಡ್ರು ಕೂಡ ಉಳಿದದ್ದು ಕೂಡ ನಾವು ಮಾಡೇ ಮಾಡ್ತೀವಿ. ಇಂಥ ಅಗತ್ಯದ ಕೆಲಸಗಳನ್ನು ಕೂಡ ನಾನು ಭಗವಂತನ ಪೂಜಾರೂಪವಾಗಿ ಮಾಡ್ತಾ ಇರುವುದು ನನ್ನ ಕಲ್ಯಾಣಕ್ಕಾಗಿಯೇ ಅವನು ಮಾಡ್ತಾ ಇದ್ದಾನೆ. ನಾನ್ ಮಾಡ್ತಾ ಇದ್ದೇನೆ ಅನ್ನೋದು ನನ್ನಲ್ಲಿ ನಿಂತು ಅವನು ಮಾಡ್ತಿದ್ದಾನೆ ಅಂತ. ಇದು ಬ್ರಹ್ಮಣ್ಯಾಧಾಯ ಕರ್ಮಾಣಿ. ಹೇಗೆ ಕರ್ಮವನ್ನು ಇರಿಸುವುದು ಅಂತ ನಮಗೆ ಸಂದೇಹ ಬರುತ್ತೆ. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವ ಅನ್ನುವ ಶಬ್ದ ಕೇಳಲಿಕ್ಕೆ ಚೆನ್ನಾಗಿದೆ. ಇಡುವುದು ಅನ್ನೋದ್ರ ಅಭಿಪ್ರಾಯ ಏನು? ನಾವೇ ಮಾಡ್ತಾ ಇದ್ದ ಹಾಗೆ ನಮಗೇನು ಅನುಭವ ಇದೆ, ಅಲ್ಲಿ ನನ್ನ ಸ್ವಾತಂತ್ರ್ಯ ಇಲ್ಲ. ಕೆಲವೊಂದ್ಸತಿ ಕೆಟ್ಟದಾಗುತ್ತಲ್ವಾ? ಹೌದು, ಕರ್ಮ ಕಳೆಯುವುದು ಕೂಡ ಒಂದು ಒಳ್ಳೇದೆ. ಆ ಕರ್ಮ ಕಳಿಯದೆ ಅವನು ಪುಣ್ಯ ಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಮುಪೈತಿ, ನನ್ನ ಬಳಿಗೆ ಬರಬೇಕು ಅಂದ್ರೆ ಆ ಎಲ್ಲ ಕರ್ಮಗಳನ್ನು ಕಳ್ಕೊಳ್ಳೇಬೇಕು. ಎಲ್ಲಾ ತರದ ವ್ಯಕ್ತಿಗಳು ಸಿಗ್ತಾರೆ, ಎಲ್ಲಾ ತರದ ವಸ್ತುಗಳು ನಮ್ಮ ಮೇಲೆ ಎರಗುತ್ತವೆ, ಏನೇನೋ ಆಗ್ತಾ ಇರುತ್ತೆ. ನಾವು ಅನ್ಕೊಂಡದ್ದನ್ನ ಮೀರಿ ಏನೋ ನಡೆಯುತ್ತೆ. ಇದು ನಮ್ಮ ವಶದಲ್ಲಿದ್ದ ಆಗೋದಲ್ಲ ಅಂತ ಗೊತ್ತಾದ್ಮೇಲೆ ಅದು ಬಂದ ಹಾಗೆ ಬಂದದ್ದನ್ನ ಒಪ್ಪಿಕೊಂಡು ಮುಂದೆ ನಡೆಯುವುದೇ ಜಾಣತನ. ಅದು ಹೋಯ್ತು, ಕಳೆದು ಮುಗಿದು ಹೋಯ್ತು. ಅದು ಮತ್ತೆ ಹೊಸ್ತು ಹುಟ್ಟಿ ಒಡೆತನ ಆತನಿಗೆ ಇದೆ, ಆತನನ್ನ ಕಲ್ಯಾಣಕ್ಕಾಗಿಯೇ ನಡೆಸ್ತಾ ಇದ್ದಾನೆ ಅಂತ ಭಾವಿಸಿ ಒಪ್ಪಿಕೊಳ್ಳುವುದು. ಜೀವನಿಗೆ ಕರ್ತೃತ್ವ ಇಲ್ಲ ಅಂದ್ರೆ ಏನರ್ಥ? ಸರ್ವಕರ್ಮಾಣಿ ಅಂತ ಹೇಳಿಬಿಟ್ರಿ, ಎಲ್ಲವನ್ನು ಅವನಿಗೆ ಒಪ್ಪಿಸಿ ಅಂತ. ಹಾಗಾದ್ರೆ ಜೀವ ಏನು? ಜೀವನಿಗೆ ಕರ್ತೃತ್ವ ಸ್ವಾತಂತ್ರ್ಯಾಭಾವಾಪೇಕ್ಷೆಯೈವ ಜೀವಸ್ಯ ಕರ್ತೃತ್ವಂ. ಸ್ವಾತಂತ್ರ್ಯಾಭಾವ, ಅವನಲ್ಲಿ ಅವನಾಗಿ ಇದನ್ನ ನಿರ್ವಹಿಸ್ತಾನೆ. ಅಂಬಿಗೆಗೆ ಸ್ನಾನ ಮಾಡಿಸು ಅಂತ ಹೇಳಿದ್ರೆ ಅದಕ್ಕೆ ಸ್ನಾನ ಮಾಡಿಸ್ಲಿಕ್ಕೆ ಬರಲ್ಲ. ಆದ್ರೆ ನಿಮ್ಗೆ ಸ್ನಾನ ಮಾಡ್ಕೋ ಅಂತ ಹೇಳಿದ್ರೆ ನೀವು ಆ ತಂಬಿಗೆ ಎತ್ತಿ ತಲೆಗೆ ಸ್ನಾನ ಮಾಡ್ಕೊಳ್ಳಿಕ್ಕೆ ನಿಮ್ಮ ಹತ್ರ ಆ ರೀತಿಯ ಒಂದು ಪ್ರೋಗ್ರಾಮಿಂಗ್ ಇದೆ, ಆ ರೀತಿಯಾದ ಒಂದು ಚೈತನ್ಯ ಇದೆ. ಸ್ನಾನ ಮಾಡುವಾಗ ಸ್ನಾನ ಮಾಡ್ತಾ ಇದ್ದೇನೆ ಅಂತ ಗೊತ್ತಾಗತ್ತೆ, ಚಳಿ ಆಗತ್ತೆ, ಚಳಿ ಹೋಗಿ ಬಿಸಿ ನೀರು ಬಿದ್ದಾಗ ಬಿಸಿ ಆಗತ್ತೆ, ಸುಖ ಆಗತ್ತೆ, ಇಷ್ಟು ಹೊತ್ತಾಯ್ತು ಅಂತ ಗೊತ್ತಾಗುತ್ತೆ, ಬೇಗ ಮುಗಿಸ್ಬೇಕು ಅನ್ನೋ ಎಚ್ಚರಿಕೆ ಹುಟ್ಟತ್ತೆ. ಇದು ಎಲ್ಲವೂ ಕೂಡ ನಮ್ಮ ಅನುಭವದಲ್ಲಿ ಇದೆ. ಆದ್ರೆ ಇದರ ಪೂರ್ತಿ ಜವಾಬ್ದಾರಿ ಅಥವಾ ಇದರ ಪೂರ್ತಿ ಪ್ರೇರಣಾ ಶಕ್ತಿ, ಅದು ಆಗ್ಬೇಕು ಅನ್ನೋದನ್ನ ಆಗಗೊಡುವ ಅಧಿಕಾರ ಅದು ನನ್ನಲ್ಲಿಲ್ಲ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ.
ಸ್ವಾನಂದಂ ಯಥಾ ಪಿತ್ರ ಕಾರಿತಂ ಶಿಶುಕರ್ತೃಕಂ ಏವಂ ಪೂಜಾ ವಿಷ್ಣುದೀನ ಭವೇಜ್ಜೀವಕೃತೇತ್ಯಪಿ ಇತಿ ಸ್ಕಾಂದೆ ಇತಿ ಪ್ರವೃತ್ತೆ. ಪ್ರವೃತ್ತ ಅಂತ ಒಂದು ಅಪರೂಪದ ಕೃತಿ, ಅದರಲ್ಲೊಂದು ಉದಾಹರಣೆ ಕೊಡುತ್ತಾರೆ. ತಂದೆ ಮಗುವಿನ ಮೂಲಕ ವಂದನೆ ಮಾಡಿಸ್ತಾನೆ. ಕೈ ಮುಗಿ ಪುಟ, ಹಿಡ್ಕೋ, ಬೆರಳನ್ನು ಹೀಗೆ ಮಡಚು, ತಲೆ ಬಗ್ಗಿಸು. ಒಂದೊಂದು ಸಣ್ಣ ಪುಟ್ಟ ಕ್ರಿಯೆಯನ್ನು ಕೂಡ ಮಗುವಿನ ಕೈಯಲ್ಲಿ ಅಪ್ಪ ಮಾಡಿಸಿದ್ದಾದ್ರೂ ಕೂಡ ಹೆಸರೇನು ಹೇಳುದು, ಮಗು ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡ್ತಾ ಇದ್ದೀರಿ ಅಂತ. ಮಾಡಿಸಿದ್ದು ಅಪ್ಪ, ಆದ್ರೆ ಮಾಡಿಸಿದ ಹೆಸರಿಗೆ ಮಾಡಿಸಿದ ಅಂತ ಯಾರು ಕರೆಯಲ್ಲ. ಅಪ್ಪ ಮಕ್ಕಳಿಗೆ ನಮಸ್ಕಾರ ಹೇಳ್ಬೋದು, ಸಂಸ್ಕಾರ ಕೊಡ್ತಿದ್ದಾನೆ ಇತ್ಯಾದಿ ಮಾತು ಬರಬಹುದು. ಆದ್ರೆ ಮಗು ಮಾಡಿದ ಹಾಗೇನೆ ಆಗತ್ತೆ ಹೊರತು ನಮಸ್ಕಾರ ಅಪ್ಪ ಮಾಡಿದ ಅಂತ ಆಗುದಿಲ್ಲ. ಹಾಗೆ ವಿಷ್ಣುವಿನ ಅಧೀನವಾಗಿ ಜೀವಕೃತವಾದಂತಹ ಪೂಜೆ ಅದು ಜೀವನಿಗೆ ಫಲ ಕೊಡುತ್ತೆ, ಜೀವನೇ ಮಾಡಿದ್ದು ಅನ್ನುವ ಹೆಸರು ಬರುತ್ತೆ, ಜೀವನಿಗೆ ತಾನು ಮಾಡಿದ್ದರ ಅನುಭವದಿಂದ ಬೆಳವಣಿಗೆ ಆಗುತ್ತೆ, ಫಲ ಸಿಗುತ್ತೆ. ಇದೆಲ್ಲವೂ ಸತ್ಯ. ಆದ್ರೆ ಹೇಗೆ ತಂದೆ ಮಗುವಿನ ಕೈಯಲ್ಲಿ ತಲೆಬಾಗಿಸಿ ಕೈ ಹಿಡಿಸಿ ನಮಸ್ಕಾರ ಮಾಡಿಸ್ತಾನೋ ಹಾಗೆ ಭಗವಂತ ಅದು ಮಾಡುದಿಲ್ಲ ಅಂದ್ರೆ ಅಪ್ಪ ಜೋರ್ ಮಾಡಿ ಮಾಡಿಸ್ತಾನೆ. ಯಾಕೆ ಮಾಡಲ್ಲ ನೀನು ಅಂತ ಅವನು ಮಾಡಿ ತೋರಿಸ್ತಾನೆ. ಹಾಗೆ ಭಗವಂತನು ರಾಮನಾಗಿ ಕೃಷ್ಣನಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ತಾನು ಮಾಡಿ ತೋರಿಸಿದ್ದಾನೆ. ಆಮೇಲೆ ಮಾಡು ಅಂತ ಸ್ಮೃತಿ ವಚನಗಳಲ್ಲಿ, ಶ್ರುತಿ ವಚನಗಳಲ್ಲಿ ಮಾಡು ಅಂತ ಆದೇಶ ಕೊಡುತ್ತಾನೆ. ಅದನ್ನ ನೋಡಿ ಓ ಅವನು ಮಾಡಿದ್ದಾನೆ ಅನ್ನುವುದನ್ನು ನೋಡಿ ಮಗು ಹೇಗೆ ಅಪ್ಪನಂತೆಯೇ ವರ್ತಿಸುತ್ತೋ ಹಾಗೆ ಭಗವಂತನ ಕ್ರಿಯೆಯಂತೆ ತಾನು ಕೂಡ ಮನುಷ್ಯನಾಗಿ ಈ ಕಾರ್ಯಭಾರಗಳನ್ನೆಲ್ಲ ನಡೆಸಬೇಕಾದ್ದು ಅಂತ ಯೋಚಿಸಿ ಅವನು ಮಾಡ್ತಾನೆ. ಆದ್ರೆ ಮಾಡಿಸುವುದು ಹೇಗೆ ತಾಯಿ ಅಥವಾ ತಂದೆ ಕೈ ಹಿಡಿದು ಮಗುವಿನ ಕೈಯಲ್ಲಿ ಅನೇಕ ಕೆಲಸಗಳನ್ನು ಮಾಡಿಸ್ತಾನೋ ಹಾಗೆ ಭಗವಂತ ತಂದೆಯಾಗಿ ತಾಯಿಯಾಗಿ ಈ ಕಾರ್ಯಭಾರಗಳನ್ನ ನಡೆಸ್ತಾನೆ ಅಂತ ಪ್ರವೃತ್ತ ವಚನವನ್ನ ನಿರೂಪಣೆ ಮಾಡಿದ್ರು. ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡ್ತಾ ಕರ್ಮಯೋಗಿ ಆದ್ರೆ ಸಾಕಪ್ಪ, ಸಂಸಾರದ ಬಿಡುಗಡೆ ಆಗತ್ತೆ ಅಂತ ಕೆಲವರ ಭಾವ. ಸನ್ಯಾಸಿಯಾಗಿ ನಿಷ್ಕ್ರಿಯನಾಗಿ ನಾನೇ ಇಡೀ ಜಗದಗಲವನ್ನು ವ್ಯಾಪಿಸಿದ ತತ್ವ ಅಂತ ನಮಗೆ ಪರಬ್ರಹ್ಮನ ಜ್ಞಾನ ಬಂದ್ರೆ ಸಾಕು, ಬಿಡುಗಡೆ ಆಗತ್ತೆ ಅಂತ ಮತ್ತೆ ಕೆಲವರು. ಹೀಗೆ ಒಂದೊಂದು ರೀತಿಯ ಚಿಂತನೆಗಳು ಈ ನಿರಂತರ ಕಾಲ ಪ್ರವಾಹದಲ್ಲಿ ತತ್ವಗಳ ಪ್ರಭಾವವು ಕೂಡ ಹುಟ್ಟಿ ಬಂದಿದೆ. ಅದಕ್ಕೆ ಕೃಷ್ಣ ಇಲ್ಲಿ ಮಾತು ಹೇಳಿದ್ದು, ಬಿಡುಗಡೆ ಆಗುವುದಕ್ಕೆ ಯೋಗಯುಕ್ತ ಜೊತೆಗೆ ಸನ್ಯಾಸ ಸಹಿತ, ಸನ್ಯಾಸ ಯೋಗಯುಕ್ತಾತ್ಮ. ಸನ್ಯಾಸವೂ ಬೇಕು, ಯೋಗದ ಸಂಬಂಧವೂ ಇರಬೇಕು, ಅಂದ್ರೆ ಕರ್ಮಯೋಗವೂ ಇರಬೇಕು. ಬಿಡುಗಡೆ ಆಗ್ಬೇಕಾದ್ರೆ ಕರ್ಮಯೋಗನೂ ಬೇಕು, ಭಗವದ್ ಅರ್ಪಣ ಬುದ್ಧಿಯ ದ್ವೇಷಾಸೂಯ ಮರೆತ ಸನ್ಯಾಸವೂ ಇರಬೇಕು, ದ್ವಂದ್ವಾತೀತತ್ವ ಅನ್ನುವ ಸನ್ಯಾಸವೂ ಬೇಕು. ಎರಡೂ ಜೊತೆಯಾಗಿ ಮೋಕ್ಷದ ಸಾಧನೆಗಳು ಹೊರತು ಪ್ರತ್ಯೇಕವಾಗಿ ಅಲ್ಲ. ಹೆಚ್ಚು ಕಮ್ಮಿ ಇರಬಹುದು ಭಾವ, ಅಂದ್ರೆ ಅರಿವಿನ ಭಾರ ಇರಬಹುದು ಕೆಲವು ಕಡೆ ಕರ್ಮದ ಹೊರೆ ಹೆಚ್ಚು ಕಾಣಬಹುದು. ಆದ್ರೆ ಎರಡು ಒಟ್ಟಿಗಿರ್ಬೇಕು ಅನ್ನೋದು ಸನ್ಯಾಸ ಯೋಗ ಯುಕ್ತಾತ್ಮ ಅನ್ನುವ ಶಬ್ದದ ವಿಶೇಷ ಅಭಿಪ್ರಾಯ. ಎಲ್ಲ ಕ್ರಿಯೆಗಳು ಕೂಡ ನಾವೇನೇನು ಮಾಡ್ತೇವೋ ಅದು ಯಾರಿಂದನೂ ಪ್ರೇರಿತ ಅಂತ ನಮ್ಗೆ ಗೊತ್ತಾಗುತ್ತೆ. ನಾವೇನೋ ಮಾಡ್ಬೇಕು ಅಂತ ಹೊರಟಿರ್ತೀವಿ, ಅಷ್ಟೊತ್ತಿಗೆ ಮಧ್ಯದಲ್ಲಿ ಇನ್ನೇನೋ ನೆನಪಾಗುತ್ತೆ. ನೆನಪಾದಾಗ ಹಿಂದೆ ಏನನ್ ಮಾಡ್ಲಿಕ್ಕೆ ಅಲ್ಲಿ ಬಂದ್ವಿ ಅನ್ನೋದು ಮರ್ತು ಹೋಗಿ ನಾವು ಆಮೇಲೆ ಅಲ್ಲಿ ತೋಚಿದ ಯಾವುದೋ ಕರ್ಮವನ್ನೇ ಮಾಡಿ ವಾಪಸ್ ಬಂದ್ಮೇಲೆ ಮತ್ತೆ ನೆನಪಾಗುತ್ತೆ, ನಾನು ಅಲ್ಲಿಗೆ ಹೋಗಿದ್ದೆ ಆ ಪುಸ್ತಕ ತರ್ಲಿಕ್ಕೆ, ಅದು ಬಿಟ್ಟು ಬೇರೆ ಏನೋ ನನ್ ಕೆಲಸ ಮಾಡಿದೆ. ಇದು ಎಲ್ರಿಗೂ ಅನುಭವದಲ್ಲಿ ಇರುವಂತಹ ಸಂಗತಿ. ಆ ಕೆಲಸ ಆಗ್ಬೇಕು ಅಂತಿದ್ದಾಗ ಆ ಕೆಲಸಕ್ಕೆ ಮತ್ತೆ ಅಡ್ಡಿ ಬರದೆ ಅದೇ ನೆನಪು ಮುಂದುವರೆದು ಕಾರ್ಯ ಮುಗಿದು ನಾನು ಮಾಡಿದೆ ಅನ್ನುವ ಹಮ್ಮು ಬರ್ಲಿಕ್ಕೂ ಕಾರಣವಾಗುತ್ತೆ.
ಇಲ್ಲ ನೀನೇನು ಅಲ್ಲ ಅಂತ ಆಗಾಗ ನೆನಪಿಸ್ಲಿಕ್ಕೆ ನಾವು ಅನ್ಕೊಳ್ಳೋದೊಂದು, ಕೊನೆಗೆ ಅದಾಗುದು ಇನ್ನೊಂದು ಅಂತ ನಮ್ಮಲ್ಲಿ ಏನೂ ಸ್ವಾತಂತ್ರ್ಯ ಇಲ್ಲ ಅನ್ನೋ ಎಚ್ಚರಿಕೆಯನ್ನು ಆಗಾಗ ಕೊಡುತ್ತೆ. ಅವನೇ ನಿಜವಾಗಿ ಸರ್ವಕರ್ತ, ಸ್ವತಂತ್ರವಾಗಿ ನಾನೇನು ಮಾಡ್ತಾ ಇಲ್ಲ, ಅವನೇ ನನ್ನಿಂದ ಎಲ್ಲ ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ, ಇದೆಲ್ಲವೂ ಅವನ ಪೂಜಾರೂಪವಾದದ್ದು ಅಂತ ಹೀಗೆ ಕರ್ಮಗಳನ್ನ ನೀನು ಭಗವಂತನನ್ನು ಇರಿಸ್ಬೇಕು ಅಂತ ಎಚ್ಚರಿಸ್ಲಿಕ್ಕೆ ಈ ಕರ್ಮಣ್ಯಾಧಾಯ ಬ್ರಹ್ಮಣ್ಯಾಧಾಯ ಕರ್ಮಾಣಿ ಅನ್ನುವ ಮಾತನ್ನ ನಿರೂಪಣೆ ಮಾಡಿದ್ರು. ಅಲ್ಲ, ದತ್ತ ಸ್ವಾತಂತ್ರ್ಯ ಇದೆ ಅಂತ ಹೀಗೆ ಒಂದು ಮಾತಿದೆಯಲ್ವಾ ಅಂದ್ರೆ, ದತ್ತ ಅಂದ್ರೆ ಸಂಸ್ಕೃತದಲ್ಲಿ ಕಸಿದುಕೊಂಡ ಅಂತಾನೆ ಅರ್ಥ. ಅದು ಕೊಡುವುದು ಅಂತ ಅನ್ನುವ ಅರ್ಥದಲ್ಲಿ ಪ್ರಯೋಗ ಮಾಡುತ್ತಾರೆ. ಗೋದಾನ ಅನ್ನುವ ಶಬ್ದ ಅಲ್ಲಿ ದಾನ ಅಂದ್ರೆ ಕೊಡುವುದಲ್ಲ, ದಾನ ಅಂದ್ರೆ ಕತ್ತರಿಸುವುದು ಅಂತ. ಗೋವನ್ನ ಕತ್ತರಿಸುವುದು ಅಂದ್ರೆ, ಗೋವು ಅಂದ್ರೆ ಏನು? ತಲೆ ಕೂದಲು. ಅಥವಾ ಒಬ್ಬ ಸ್ನಾತಕನಾಗ್ಬೇಕಾದವನು ಟ್ರಿಮ್ ಆಗುದು ಅಂತ ಏನಿದೆ ಅದನ್ನ ಗೋದಾನ ಅಂತ ಕರೀತಾರೆ. ಹೀಗೆ ಅಲ್ಲಿ ದಾನ ಅನ್ನುವ ಶಬ್ದ, ದತ್ತ ಅನ್ನುವ ಶಬ್ದ ಕತ್ತರಿಸುವುದು ಅಥವಾ ಕಳೆದುಕೊಳ್ಳುವುದು ಅನ್ನುವ ಅರ್ಥದಲ್ಲಿ ಬಂದಂತೆ ಜೀವನ ಕರ್ತೃತ್ವ ಅನ್ನೋದು ಪರಾಧೀನ ಇಚ್ಛಾಪೂರ್ವಕವಾದ ಕೃತಿ. ಪರಾಧೀನ ಅಂದ್ರೆ ಪರನೆನಿಸಿದ ಪರಮಾತ್ಮನ ಅಧೀನವಾದ ಅವನ ಇಚ್ಛೆಗೆ ಅನುಗುಣವಾದ ಕೃತಿ. ಸ್ವಾತಂತ್ರ್ಯ ಭಗವಂತನದ್ದು, ಅವನದು ಇಚ್ಛಾಪೂರ್ವಕವಾದ ಸ್ವತಂತ್ರ ಇಚ್ಛಾಪೂರ್ವಕವಾದ ಕೃತಿ. ನಮ್ದು ಪರಾಧೀನವಾದ ಇಚ್ಛಾಪೂರ್ವಕವಾದ ಕೃತಿ. ಇಚ್ಛೆ ಇದೆ, ಅದು ಇಚ್ಛೆ ಮಾಡ್ಲಿಕ್ಕೆ ಬರುದಿಲ್ಲ. ಇಚ್ಛೆ ಅದು ಜೀವದ ಸಹಜ ಗುಣ. ಇಚ್ಛೆ ಪಡು ಅಂತ ಯಾರೂ ಒತ್ತಾಯ ಮಾಡಿ ಒಬ್ಬನನ್ನ ಇಚ್ಛೆಗೆ ಒಳಪಡಿಸ್ಲಿಕ್ಕೆ ಆಗುದಿಲ್ಲ, ಆದ್ರೆ ಪ್ರೇರೇಪಿಸ್ಲಿಕ್ಕೆ ಸಾಧ್ಯ ಇದೆ. ಭಗವಂತ ಅದಕ್ಕೆ ಬೇಕಿರುವ ವಾತಾವರಣವನ್ನ ಕಲ್ಪಿಸಿ ಅವನನ್ನ ಆ ಕಾರ್ಯದಲ್ಲಿ ತೊಡಗುವಂತೆ ಮಾಡ್ತಾನೆ. ಕ್ಷುದ್ರ ಫಲಗಳನ್ನೆಲ್ಲ ಬಿಟ್ಟು ಪರಮಾತ್ಮನೇ ಪರಮ ಫಲ ಅಂತ ಭಾವಿಸಿ ನಡೆ ಅಂತ ಹೇಳಲಿಕ್ಕೆ ಸಂಗಮ್ ತ್ಯಕ್ತ್ವ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟರು. ಏನೇನೋ ಕ್ಷುದ್ರ ಸಿದ್ಧಿಗಳೆಲ್ಲ ಮಹಾ ಫಲಗಳೆನ್ನುವಂತೆ ವೈಭವದಿಂದ ನಮ್ಮ ಮುಂದೆ ಮೈ ತೋರುತ್ತವೆ. ನಾವು ಅದಕ್ಕೆ ಮರುಳಾಗಿ ಅದೇ ವಿಸ್ಮಯ ಅಂತ ಭಾವಿಸಿ ಇದಕ್ಕಿಂತ ಮುಂದೆ ಇರುವ ಮಹಾವೈಭವವನ್ನು ಕಳಚಿಕೊಂಡು ಕೆಲ ಕಾಲ ಮಾತ್ರ ಸಿದ್ಧಿಸಿ ನಮ್ಮನ್ನ ಬೇಸ್ತು ಬೀಳಿಸುವ, ದಾರಿ ತಪ್ಪಿಸುವ ಅನುಕೂಲಗಳಿಗೆ ನಾವು ಬಲಿಯಾದ್ರೆ ಮಹಾಫಲವನ್ನೇ ಕಳ್ಕೊಂಡು ಬಿಡುವ ಅಪಾಯ ಇದೆ. ಅದಕ್ಕೋಸ್ಕರ ಸಂಗಮ್ ತ್ಯಕ್ತ್ವ ಯಹ ಕರೋತಿ ಸಹ ಪಾಪೇನ ನಲಿಪ್ಯತೆ. ಅದಕ್ಕೊಂದು ಒಳ್ಳೆ ಉದಾಹರಣೆ ಕೃಷ್ಣ ಕೊಟ್ಟದ್ದು ಪದ್ಮಪತ್ರ ಮಿವಾಂಭಸ. ಆ ಎಲೆಯ ಮೇಲೆ ನೀರು ಹಾಕಿ ಅದನ್ನ ಅಲ್ಲಾಡಿಸಿ ಮುತ್ತಿನ ಹರಳಿನಂತೆ ಸುತ್ತ ಚೆನ್ನಾಗಿ ಓಡಾಡುತ್ತೆ. ಒಂದು ಚೂರು ಕೂಡ ನೀರು, ಸಹಜವಾಗಿ ಅದರ ಗುಣ ಏನು ಹೇಳಿ? ಸ್ನೇಹ. ಸ್ನೇಹ ಅಂದ್ರೆ ಅಂಟುವುದು. ನೀವು ಕೈಗೆ ನೀರು ಹಾಕೊಂಡ್ರೆ ಆ ಕೈಯಿಂದ ನೀರನ್ನು ವಾಪಸ್ಸು ಮತ್ತೆ ಲೋಟೆಗೆ ಹಾಕಿದ್ರೆ ಸ್ವಲ್ಪ ನೀರಿನ ಪಸೆ ನಿಮ್ಮ ಕೈಯಲ್ಲಿ ಅಂಟಿರುತ್ತೆ. ಅದರ ಗುಣವೇ ಹಾಗೆ. ನೀರಿನ ಗುಣ ಏನು ಅಂದ್ರೆ, ನೀವು ಯಾವ ಪಾತ್ರೆಗೆ ಹಾಕಿದ್ರು ಆ ಪಾತ್ರೆಯಲ್ಲಿ ಸ್ವಲ್ಪ ಅಂಟುಕೊಳ್ಳುತ್ತೆ. ಹನಿ ಹನಿಯಾಗಿ ಅಂಟುಕೊಳ್ಬಹುದು, ಅಥವಾ ಪೂರ್ತಿಯಾಗಿ ಮರದ ಯಾವುದು ಮಣ್ಣಿನ ಪಾತ್ರೆ ಆದ್ರೆ ಚೆನ್ನಾಗಿ ಎಲ್ಲ ಕಡೆ ಹೀರ್ಕೊಂಡ್ ಬಿಡುತ್ತೆ. ನೀವು ಹಾಕಿದ್ದು ನೀರು ವಾಪಸ್ ತೆಗೆಯುವಾಗ ಕೆಲವೊಂದ್ಸರ್ತಿ ಸುಮಾರು ಪ್ರಮಾಣದಲ್ಲಿ ನೀರು ಕಮ್ಮಿಯೇ ಆಗುತ್ತೆ. ಅದು ನಾವು ಈಗ ಬಳಸುವ ಕೆಲವು ಲೋಹಗಳು ತುಂಬಾ ಹೊಸತಾದ್ರೆ ಮೊದಲ ಬಾರಿಗೆ ಅದನ್ನ ಉಪಯೋಗಿಸುವಾಗ ಅಷ್ಟೂ ನೀರು ನಮಗೆ ವಾಪಸ್ಸು ಸಿಕ್ಕಿದಂತೆ ಅನ್ನಿಸಬಹುದು. ಆದ್ರೆ ಹೆಚ್ಚು ಕಮ್ಮಿ ನೀರಿನ ಸಹಜ ಸ್ವಭಾವ ಲಿಪ್ಯತೆ. ಆದ್ರೆ ಪದ್ಮಪತ್ರದಲ್ಲಿ ನೀರು ಸ್ವಲ್ಪವೂ ಅಂಟುವುದಿಲ್ಲ. ನೀರಿನ ಗುಣ ಸಹಜ, ಅದು ಅಂಟಿಕೊಳ್ಳುವುದು. ಕರ್ಮದ ಗುಣ ಸಹಜ, ಅದು ಅಂಟಿಕೊಳ್ಳುವುದು. ಅದು ಕೆಸರಲ್ಲೇ ಬೆಳೆಯುತ್ತದೆ ಆ ಕಮಲ, ಆದ್ರೆ ಕೆಸರನ್ನ ಅಂಟಿಸಿಕೊಳ್ಳುವುದಿಲ್ಲ, ನೀರನ್ನ ತಾಗಿಸಿಕೊಳ್ಳುವುದಿಲ್ಲ. ಹಾಗೆ ನಾವು ಸಂಸಾರವೆಂಬ ಕೆಸರಿನಲ್ಲೇ ಹುಟ್ಟಿ ಕೆಸರಿನ ಮತ್ತೊಂದು ರೂಪವಾದ ಕರ್ಮ ನಿರಂತರ ಆಗ್ತಾನೇ ಇರುತ್ತೆ. ಆ ಆಗ್ತಾ ಇರುವಾಗ ಮನುಷ್ಯನಿಗೆ ಬುದ್ಧಿ ಸರಿಯಾಗಿ ಏನು ಉದಾಹರಣೆ ಕೊಡ್ತಾ ಇದ್ದೇನೆ ಅದು ಗಟ್ಟಿಯಾಗಿ ಉಳಿಯಲಿ ಅನ್ನೋದಕ್ಕೋಸ್ಕರ ಸೃಷ್ಟಿಸಿದ್ದು ಪದ್ಮಪತ್ರವನ್ನ. ಮತ್ತೆ ತಾನೇ ಉದಾಹರಣೆ ಕೊಟ್ಟು ಇದರಂತೆ ಇರಪ್ಪ, ತಾವರೆ ಎಲೆ ನೀರಲ್ಲೇ ಇರುತ್ತೆ. ಆದ್ರೆ ನೀವು ನೋಡಿರ್ತೀರಿ, ತಾವರೆ ಎಲೆ ನೀರಿಗೆ ಪೂರ್ತಿ ಅಂಟಿಕೊಂಡೇ ಇರುತ್ತೆ, ಸುತ್ತ ನೀರಿರುತ್ತೆ. ಆದ್ರೆ ಮಧ್ಯೆ ನೀರು ಹಾಕಿದ್ರೆ ಹರಳಿನ ತರ ಓಡಾಡುತ್ತೆ. ಸಂಸಾರದಲ್ಲೇ ಇರು,
ಓಡೋಗ್ಬೇಡ ಎಲ್ಲಿಗೂ. ಕೆಲಸ ಮಾಡದೆ ತಪ್ಪಿಸಿಕೊಳ್ತೇನೆ ಅಂತ ಅದರಿಂದ ದೂರ ಆಗ್ಬೇಡ. ಸಂಸಾರದ ಕೊಳೆಯನ್ನು ಅಂಟಿಸಿಕೊಳ್ಳದೆ ಅದರಲ್ಲೇ ಇದ್ದು ಈಸಬೇಕು, ಈಸಿ ಜಯಿಸಬೇಕು ಅನ್ನುವ ಮಾತಿನಂತೆ ಬದುಕನ್ನ ಕಟ್ಟಿಕೊಳ್ಬೇಕು ಅಂತ ಹೇಳಿದ್ರು. ಹಿಂದೆ ಹೇಳಿದ ಹಾಗೆ ಕುರುವನ್ನಪಿನ ಲಿಪ್ಯತೆ, ಲಿಪ್ಯತೆಯನ ಸಪಾಪೇನ ಸುಖಂ ಬಂಧಾತ್ ಪ್ರಮುಚ್ಯತೆ. ಬಂಧ ಅಂದ್ರೆ ಮತ್ತೆ ಕರ್ಮ, ಕರ್ಮ ಬಂಧದಿಂದ ಪ್ರಮುಚ್ಯತೆ ಅಂತ ಹೀಗೆ ಮರಳಿ ಮರಳಿ ಹೇಳಿದ ಮಾತುಗಳಲ್ಲಿ ತುಂಬಾ ತಾತ್ಪರ್ಯ ಇದೆ. ಬರಬೇಕು, ಖಂಡಿತ ಬರಬೇಕು, ನೀವು ಬರ್ತೀರಿ ಅಂತಾನೇ ನಾವು ಕಾಯ್ತಾ ಇರ್ತೇವೆ ಅಂತ ಈ ರೀತಿ ಹಲವು ಬಾರಿ ಹೇಳುವುದರಲ್ಲಿ ಅದರಲ್ಲಿ ಬಹಳ ಮುಖ್ಯವಾದ ಗಮನ ಕೊಡಬೇಕಾದ ಅಂಶ ಇದೆ, ಮಹಾ ತಾತ್ಪರ್ಯ ಇದೆ ಅಂತ ನಾವು ಗಮನಿಸಬೇಕು ಅನ್ನೋದನ್ನ ಆಚಾರ್ಯರು, ಇದು ಮಹಾ ಫಲಪ್ರದವಾದದ್ದು, ಸುಮ್ಮನೆ ಯಾವುದೋ ಊಟಕ್ಕೆ ಬನ್ನಿ ಅಂತ ಹೇಳುವುದರಲ್ಲಿ ಇರುವ ತಾತ್ಪರ್ಯ ಹೇಗೋ ಅದು ತಾತ್ಕಾಲಿಕವಾದದ್ದಾದ್ರೂ ಕೂಡ ಅಲ್ಲಿ ಒಂದು ಪ್ರೀತಿ ಇದೆ ಅನ್ನೋದು ಹೇಗೆ ಸತ್ಯವೋ ಹಾಗೆ ಇದು ಕೂಡ ಜೀವನದ ಉದ್ದಕ್ಕೂ ನಮ್ಮನ್ನ ಮತ್ತೆ ಮತ್ತೆ ಎಚ್ಚರಿಸ್ತಾ ನಾವು ಅನುಭವಿಸಬಹುದಾದ ಮಹಾ ಅಪಾಯವನ್ನ ಪಾರುಗಾಣಿಸುವ, ಪಡೆಯಬಹುದಾದ ಮಹಾ ವೈಭವದ ಎಚ್ಚರಿಕೆಯನ್ನ ನೀಡುವ ಹಿನ್ನೆಲೆಯಲ್ಲಿ ಈ ಮರಳಿ ಮಾತುಗಳು ಬರ್ತಾವೆ ಹೊರತು ಇದು ಪುನರುಕ್ತಿ ಅಲ್ಲ. ಇಲ್ಲಿ ತನಕ ಅದನ್ನು ಮತ್ತೆ ಮತ್ತೆ ಹೇಳಿದ್ದು ದೃಷ್ಟಾಂತದ ಮೂಲಕ ಮನಸ್ಸನ್ನ ಗಟ್ಟಿಗೊಳಿಸುವುದಕ್ಕೋಸ್ಕರ. ಈ ದೃಷ್ಟಾಂತದ ಆವಿಷ್ಕಾರ ಆದದ್ದೇ ಪದ್ಮಪತ್ರ ಮೀಮಾಂಸ ಅನ್ನೋದರ ವಿವರಣೆಯನ್ನು ಕೊಡ್ಲಿಕ್ಕೋಸ್ಕರನೇ. ರೀಇಟರೇಷನ್, ಅದು ಪುನರುಕ್ತಿ ಅಲ್ಲ, ಮತ್ತೆ ಮತ್ತೆ ಅಭ್ಯಾಸ, ಪುನರಭ್ಯಾಸ. ಅದು ಆದಾಗಲೇ ನಮಗೆ ಜ್ಞಾನ ಸರಿಯಾಗಿ ಬರುತ್ತೆ ಅನ್ನೋದು ಒಟ್ಟು ತಾತ್ಪರ್ಯ. ಹೀಗೆ ಯಾವನು ಪರಮಾತ್ಮನಲ್ಲಿ ಕರ್ಮಗಳನ್ನು ಶ್ರದ್ಧೆಯಿಂದ ಇರಿಸಿ ಪೂಜೆ ಅಂತನ್ನುವ ಭಾವದಿಂದ ಅವನಿಗೆ ಅರ್ಪಿಸಿ ಫಲದ ನಂಟನ್ನು ತೊರೆದು ಮಾಡಬೇಕಾದ ಕರ್ಮಗಳನ್ನು ಶ್ರದ್ಧೆಯಿಂದ ಯಾರು ಮಾಡ್ತಾನೋ ಅವನು ಎಲ್ಲ ದುರಿತಗಳಿಂದ ದೂರವಾಗಿ ಅದನ್ನು ಅಂಟಿಸಿಕೊಳ್ಳದೆ ನೀರನ್ನು ಯಾವತ್ತೂ ಅಂಟಿಸಿಕೊಳ್ಳದ ಪದ್ಮಪತ್ರೆಯಂತೆ ನೆಲೆಗೊಳ್ತಾನೆ ಅಂತ ಹೇಳಿದ್ರು. ಇದು ಈ 10ನೇ ಪದ್ಯದ ಸಾರ. ಮತ್ತೆ ಇನ್ನು ಅರ್ಪಿಸುವ ಬಗೆಯಲ್ಲಿರಬೇಕಾದ ಸ್ವರೂಪವನ್ನ ಕೃಷ್ಣ ಬಹಳ ಸುಂದರವಾಗಿ ನಿರೂಪಣೆ ಮಾಡುತ್ತಾನೆ. ಅಸ್ವಾತಂತ್ರ್ಯ ಅಂದ್ರೆ ಹೇಗಿರುತ್ತೆ, ಯಾವ್ಯಾವ ರೀತಿಯಿಂದ ನಮ್ಮ ಕರ್ಮಗಳು ನಡೀತಾವೆ, ಅದನ್ನ ತ್ಯಾಗ ಮಾಡುವುದು ಅಂದ್ರೆ ಹೇಗೆ ಅಂತ ಮುಂದಿನ ಪದ್ಯ ಹೇಳುತ್ತೆ. ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಿತಮಸ್ತು.